ನಾವು ಹಿಂದಿನ ಕಾಲದವರು, ಈಗಿನ ಕಾಲದವ್ರ ಟೇಸ್ಟು ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ನಿಮ್ಮ ರಚನಾಗೆ ತೋರಿಸಿದ್ರೆ ಅವಳು ಸರಿಯಾಗಿ ಜಡ್ಜ್ ಮಾಡ್ತಾಳೆ ಅನ್ಸತ್ತೆ. ಏನಮ್ಮ ರಚನಾ? ಸರಿ ಅಜ್ಜಿ. ರಚನಾ ನೋಡು, ಇದು ಕಮಲಿಗೆ ಹೇಗಿರುತ್ತೆ? ಇದು ಒಳ್ಳೆ ಅಡ್ಗೂಲ್ ಅಜ್ಜಿ, ಡಿಸೈನ್ ಇದ್ದಂಗಿದೆ. ಮೇಡಮ್ ಅದನ್ನ ತೋರಿಸಿ. ವಾವ್, ಸೂಪರ್. ಅದಕ್ಕೆ ಇದು ನೋಡಿ, ಚೆನ್ನಾಗಿದೆ ಅಲ್ವಾ? ಹಾ, ಚೆನ್ನಾಗಿದೆ. ನಾನು ಹೇಳಿಲ್ವಾ ಈಗಿನ ಕಾಲದವ್ರ ಟೇಸ್ಟೇ ಬೇರೆ ಅಂತ. ಕಮಲಿ, ಅದನ್ನ ಹಾಕೊಂಡು ನೋಡು. ಹಾ, ತುಂಬಾ ಚೆನ್ನಾಗಿದೆ. ಹಾಕೊಂಡು ನೋಡಮ್ಮ. ಅಮ್ಮಿ, ಅಲ್ಲಿ ನೋಡು, ಆ ಅವಲಕ್ಕಿ ಸರ ಏಟ್ ಸಂದಾಗೈತೆ. ಏನು ಅವಲಕ್ಕಿನ? ಹ್ಞೂ, ಅದೇಯ. ಅಯ್ಯೋ ನಿಂಗಿ, ಅದನ್ನ ಸ್ಲಿಮ್ ಟೋನ್ ಲಿಂಕ್ ನೆಕ್ ಚೈನ್ ಅಂತಾರೆ. ಎಂತದು? ಸ್ಲಿಮ್ ಟೋನ್ ಲಿಂಕ್ ನೆಕ್ ಚೈನ್. ಅಯ್ಯೋ, ಸ್ಲಿಮ್ಮು, ಲಿಂಕು, ನೆಕ್ಕು, ಥೂ, ಇದೇನ್ ರಚನಾ, ಹೆಸ್ರೇ ಸರಕ್ಕಿನ ಉದ್ದ ಐತೆ. ಕಮ್ಲಿ, ತಗೋ ಇದನ್ನ ಟ್ರೈ ಮಾಡು. ಆವಾಗಿಂದ ಇದನ್ನ ಹಾಕೋ ಅದನ್ನ ಹಾಕೋ ಅಂತ ನಾವೇ ಅವಳಿಗೆ ಹೇಳ್ತಾ ಇದ್ದೀವಿ. ಅವಳಿಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನಾವು ಕೇಳಲೇ ಇಲ್ಲ. ಕಮಲಿ, ನಿಂಗೆ ಯಾವ ನೆಕ್ಲೆಸ್ ಇಷ್ಟ ಆಯಿತು, ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನೇ ಸೆಲೆಕ್ಟ್ ಮಾಡು. ಸರಿ ಅಜ್ಜಿ. ಅಕ್ಕ, ಅದ್ ಕೊಡಿ. ಅಮ್ಮಮ್ಮ, ಇವರಿಬ್ರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಲಲ್ಲೆ ಹೊಡಿತಿರೋದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ. ಅಜ್ಜಿ, ಇದು ಚೆಂದಾಗೈತೆ, ನಂಗಿದೇ ಇರ್ಲಿ. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ. ತಾರಾ ಅವರೇ, ನೀವೊಂದ್ಸಲ ನೋಡಿ. ಚೆನ್ನಾಗಿದೆ, ಆದರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನೀನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯ. ರಿಷಿ ಸರ್ ಇದು ಸೆಂದಾಗೈತೆ ಅಂದ್ರು. ನನ್ನ ಮನ್ಸಿಗೂ ಇಷ್ಟ ಆಗೈತೆ. ಆದ್ರೆ ತಾರಾ ಮೇಡಮು ಬೇರೆದನ್ನ ತೋರಿಸಿ ತಗೋ ಅಂತವ್ರಲ್ಲ, ಏನ್ ಮಾಡೋದು? ಅಜ್ಜಿ, ನಂಗೆ ತಾರಾ ಮೇಡಮ್ ತೋರಿಸಿದ್ದೇ ಇರಲಿ. ಎಕ್ಸ್ಕ್ಯೂಸ್ ಮೀ, ಆ ನೆಕ್ಲೆಸ್ ಕೊಡಿ. ವಾವ್, ಇದನ್ನ ನಾನು ತಗೋತೀನಿ.
ಯಾವುದು ಯಾರಿಗೆ ಸೇರ್ಬೇಕು ಅಂತ ದೇವ್ರು ಮೊದಲೇ ಡಿಸೈಡ್ ಮಾಡಿರ್ತಾನೆ ಅಂತಾರೆ. ಆದ್ರೆ ನನಗ್ ಸೇರ್ಬೇಕಾಗದ್ನ ನಾನೇ ಡಿಸೈಡ್ ಮಾಡ್ಕೋತೀನಿ ಕಣೆ. ಯಾವತ್ತಿದ್ರೂ ಋಷಿ ನನಗೇನೆ. ಋಷಿ ಅವಳು ನಿನಗೆ ಸರಿಯಾದ ಜೋಡಿ ಅಲ್ಲ, ನಮ್ಮ ಮನೆಗೆ ತಕ್ಕನಾದ ಸೊಸೆ ಅಲ್ಲ ಅಂತ ಎಷ್ಟು ಹೇಳಿದ್ರು ಅವನು ಕೇಳ್ತಾ ಇಲ್ಲ. ಹಾ ತಾರಾ, ಪಾಪ ಮಕ್ಕಳಿಗೆ ಜೀವನದ ಅನುಭವನೇ ಇರೋದಿಲ್ಲ. ಅವ್ರಗಳಿಗೆ ಗುಲಾಬಿ ಹೂವಿನ ಅಂದ ಮಾತ್ರ ಕಾಣಿಸುತ್ತೆ, ಆದ್ರೆ ಅದ್ರ ಸುತ್ತ ಕೆಳಗಡೆ ಮುಳ್ಳಿರುತ್ತಲ್ಲ, ಅದು ಕಾಣಿಸೋದೇ ಇಲ್ಲ. ಅದಕ್ಕೆ ನಾವು ದೊಡ್ಡವರಾಗಿ ಅವ್ರಿಗೆ ತಿಳಿಸಿ ಹೇಳ್ಬೇಕು ತಾರಾ. ನಾನು ಎಲ್ಲ ರೀತಿಯಿಂದನೂ ಋಷಿಗೆ ತಿಳುವಳಿಕೆ ಹೇಳಿದ್ದೀನಿ, ಆದ್ರೆ ಅವನು ಕಮಲಿನೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾನೆ. ಅದಕ್ಕೆ ಸಿಟ್ಟಿಗೆ ಬುದ್ಧಿ ಕೊಟ್ಟು ಮಗನ್ನ ದೂರ ಮಾಡ್ಕೊಳ್ಳೋಕ್ಕಿಂತ ನಗ್ನಗ್ತಾ ಜೊತೆಲಿದ್ದು ಉಪಾಯ ಮಾಡಿ ಮನೆಗೆ ಬರೋ ಮಾರಿನ ಹೊರಗೆ ಇಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಶಬಾಷ್ ಶಬಾಷ್ ತಾರಾ, ನಿಜವಾಗ್ಲೂ ಈಗ ನನಗೆ ಸಮಾಧಾನ ಆಯ್ತು. ನೀನು ನಗ್ನಗ್ತಾ ಮಾತಾಡ್ತಾ ಇದ್ದದನ್ನ ನಾನ್ ನೋಡಿ ಆ ಹಳ್ಳಿ ಗುಗ್ಗುನ ಎಲ್ರ ಹಾಗೆ ನೀನು ಒಪ್ಕೊಂಡು ಅವಳ ಮನೆ ಸೊಸೆಯಾಗಿ ಮಾಡ್ಕೊಂಡ್ಬಿಡ್ತೀಯೇನೋ ಅಂತ ಅನುಮಾನ ಇತ್ತು. ಕಮಲಿನ ನನ್ನ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅನ್ನೋ ಹಾಗೆ ಕಮಲಿನ ಕಮಲಿ ದಾರಿಲೇ ಹೋಗಿ ಅವಳ ಲಿಮಿಟ್ಸ್ ಏನು ಅನ್ನೋದನ್ನ ಅವಳಿಗೆ ತಿಳಿಸಿ ತಕ್ಕ ಪಾಠ ಕಲಿಸ್ಬೇಕು. ಹೌದು, ಸರಿ ತಾರಾ, ನೀನ್ ಹೇಳೋದೇ ಕರೆಕ್ಟ್. ಅವಳಿಗೆ ಅವಳ ಲಿಮಿಟ್ಸ್ ಏನು ಅಂತ ತೋರಿಸ್ಬೇಕು ತಾರಾ. ನಮ್ಮ ಎರಡು ಫ್ಯಾಮಿಲಿಗಳ ತಲೆ ತಪ್ಸೋಂತ ಕೆಲಸ ಮಾಡಿದಾಳೆ ಅವಳು. ಮಧ್ಯರಾತ್ರಿಯಲ್ಲಿ ರಿಷಿ ಜೊತೆ ಹೋದ್ಲು ಅಂತ ಟಿವಿಲಿ ನ್ಯೂಸ್ ಬಂದಾಗ ನಿಜವಾಗ್ಲೂ ತಾರಾ ನನಗ್ ತುಂಬಾ ಸಿಟ್ಟು ಬಂದಿತ್ತು. ಟಿವಿಯವರಂತೂ ಪೂರ್ವಾಪರ ಏನು ಯೋಚನೆ ಮಾಡದೆ ಗ್ರೇಟ್ ಫ್ಯಾಮಿಲಿ ರಿಷಿನಂದ ಆ ಹಳ್ಳಿ ಗುಗ್ಗು ಕಮಲಿ ಜೊತೆ ರಾತ್ರಿ ಎಲ್ಲ ಸುತ್ತಾಡ್ತಾ ಇದ್ದಾರೆ ಅಂತ ನಮ್ಮ ಫ್ಯಾಮಿಲಿ ಹೆಸರು ಹೇಳ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡಿ ಬ್ರೇಕಿಂಗ್ ನ್ಯೂಸ್ ಮಾಡ್ಬಿಟ್ರಲ್ಲ ತಾರಾ. ಓಕೆ ತಾರಾ, ರಿಷಿ ಏನೋ ಹುಡುಗ ಕರ್ದ ಅಂದ ತಕ್ಷಣ ಅವನ ಜೊತೆಗೆ ಹೋಗ್ಬೇಕೋ ಬೇಡವೋ ಅನ್ನೋ ಮೈ ಮೇಲೆ ಎಚ್ಚರಿಕೆ ಇಲ್ದಂಗಾಯ್ತಲ್ಲ ಈ ಹಳ್ಳಿ ಗುಗ್ಗುಗೆ. ಇನ್ನು ನಮ್ಮ ಅನ್ಪೂರ್ಣಮ್ಮ, ಆಹಾ, ಆ ಕಮಲಿ ಏನೇ ಮಾಡ್ಲಿ ಆ ಅಮ್ಮನಿಗೆ ರೈಟೆ. ಮಾನ ಮರ್ಯಾದೆ ಎಲ್ಲ ಬೀದಿಲ್ ಹರಾಜಾಗ್ತಾ ಇದೆ ಅವಳಿಂದ. ಆಡ್ಕೊಳ್ಳೋರ್ ಮುಂದೆ ಎಡು ಬೀಳ್ತಾ ಇದೀವಿ ಎಲ್ರು. ಆದ್ರೂ ಅನ್ಪೂರ್ಣನಿಗೆ ಅದ್ಯಾವುದೋ ಗೊತ್ತಾಗ್ತಾ ಇಲ್ಲ. ಪ್ರತಿ ಒಂದು ವಿಷಯದಲ್ಲೂ ತಾರಾ ಆ ಕಮಲಿನ ತಲೆ ಮೇಲೆ ಕೂರ್ಸ್ಕೊಂಡು ಮೆರಿತಾ ಇದ್ದಾಳೆ. ಎಲ್ಲಾ ಅಧಿಕಾರನೂ ಅವಳಿಗೆ ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾಳೆ ನಮ್ಮ ಅನ್ಪೂರ್ಣ. ಅದಕ್ಕೆಲ್ಲ ಪಶ್ಚಾತ್ತಾಪ ಪಡೋ ಕಾಲ ದೂರ ಇಲ್ಲ, ತುಂಬಾ ಹತ್ರ ಇದೆ. ತಾರಾ, ಪ್ಲೀಸ್ ತಾರಾ, ಅಂತ ತಪ್ಪು ನೀನು ಮಾಡ್ಕೋಬೇಡ. ತಾರಾ, ಈ ಕಮಲಿ ಅನ್ನೋ ಹುಳು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಮರ್ಯಾದೆ ಎಲ್ಲ ಹಾಳು ಮಾಡೋಕ್ ಮುಂಚೆ ಆದಷ್ಟು ಬೇಗ ಆ ಹುಳುನ ಹೊಸ್ಕಾಕ್ಬಿಡ್ಬೇಕು. ಏನಂತೀಯ ತಾರಾ? ಏನೇ ಸ್ಟೇಟಸ್ ಬಂದ್ರು ಅದಕ್ಕೆ ತಕ್ಕ ಹಾಗೆ ಆಟಿಟ್ಯೂಡ್ ಬರುತ್ತಾ? ಕಮಲಿ ಮಹಾಜನ್ ಫ್ಯಾಮಿಲಿ ಮೊಮ್ಮಗಳು ಅನ್ನಿಸ್ಕೊಂಡ್ರು ಹೆಸರಿಗೆ ಗೌರವ ತರೋ ಥರ ಅವಳಿಂದ ನಡ್ಕೊಳ್ಳೋಕ್ಕಾಗತ್ತಾ? ಹೌದಲ್ವಾ ತಾರಾ? ನಾವ್ ಎಷ್ಟೇ 1000 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡ್ರು ಅದನ್ನ ದೇವಸ್ಥಾನದ ಹೊರಗಡೆನೆ ಬಿಟ್ಟು ಹೋಗ್ಬೇಕು. ಯಾಕೆಂದ್ರೆ ಅದ್ರ ಯೋಗ್ಯತೆ ಅಷ್ಟೇ.
ಹಾಗೆ ಕಮಲಿ ಕೂಡ ಎಷ್ಟೇ ದೊಡ್ಡ ಮನೆತನಕ್ಕೆ ಸೇರಿದ್ರು ನಂದಾ ಫ್ಯಾಮಿಲಿಗೆ ಸೊಸೆ ಆಗೋ ಯೋಗ್ಯತೆ ಅವಳಿಗಿಲ್ಲ ತಾರಾ. ಕಮಲಿ ಆಗಿದ್ಲು, ಹೇಗೋ ಅಪ್ಪಿ ತಪ್ಪಿ ಕಮಲಿ ಮಹಾಜನ್ ಆಗ್ಬಿಟ್ಲು. ಆದ್ರೆ ನೀನ್ ಮಾತ್ರ ಕಮಲಿ ನಂದ ಆಗೋದಕ್ಕೆ ಬಿಡ್ಬೇಡ ತಾರಾ, ಪ್ಲೀಸ್. ಇವತ್ತಿನವರೆಗೂ ಮಾತ್ಗೂ ಸಹ ನಾನು ನಿನ್ನ ಸೊಸೆ ಅಂತ ಹೇಳಲಿಲ್ಲ. ಆ ಥರ ನಾನು ಕಲ್ಪನೆನೂ ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ಈ ಮದುವೆಗೆ ನಾನು ಒಪ್ಪಿಗೆ ಕೊಡ್ತೀನಿ ಅಂತ ನೀನ್ ಹೇಗೆ ನಂಬ್ಕೊಂಡೆ? ಹೇಗೆ ನೀನು ನನ್ನ ಮಗನ ಮಾತಲ್ಲೇ ಮೋಡಿ ಮಾಡಿ ಅವನ ನಂಬಿಕೆನ ಗಳಿಸಿ ಈಗ ಪ್ರೀತಿ ಅಂತ ಹೇಗೆ ಯಾಮಾರಿಸ್ತಾ ಇದೆಯೋ ಹಾಗೆ ನಾನು ನಿನ್ನ ಮಾತಲ್ಲೇ ಮೋಡಿ ಮಾಡಿ ನಿನ್ನ ನಂಬಿಕೆನ ಗಳಿಸಿ ನೀನು ನಮ್ಮ ಮನೆ ಸೊಸೆ ಆಗ್ತಿದ್ಯಾ ಅಂತ ನಾಟಕ ಆಡ್ದೆ. ನೀನ್ ಯಾವತ್ತಿದ್ರೂ ನನ್ನ ಕಣ್ಣಿಗೆ ಕೆಟ್ಟವಳೆ. ಇಲ್ಲಿ ತನಕ ನಾನ್ ನಿನ್ನ ನನ್ನ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಆದ್ರೂ ನಾನು ಯಾಕೆ ಇಲ್ಲಿವರೆಗೂ ಬಂದು ನಿನಗೆ ಸೀರೆ ಕೊಟ್ಟೆ ಅನ್ನೋ ಪ್ರಶ್ನೆ ನಿನಗೆ ಕಾಡ್ತಾ ಇರ್ಬೇಕಲ್ವಾ? ನಾನು ನಿನಗೆ ಸೀರೆ ತೆಕ್ಕೊಟ್ಟಿದ್ದು, ಎಲ್ರ ಮುಂದೆ ಪ್ರೀತಿಯಿಂದ ಮಾತಾಡಿಸಿದ್ದು ನಿನ್ನ ಮೇಲಿದ್ದ ಅಕ್ಕರೆಯಿಂದ ಅಲ್ಲ, ನನ್ನ ಮಗನ ಕಣ್ಣಿಗೆ ನಾನು ಒಳ್ಳೆ ತಾಯಿಯಾಗಿ ಕಾಣಬೇಕು ಅಂತ. ನನಗೆ ರಿಷಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಕಣೆ. ಅವನು ಇಷ್ಟಪಟ್ಟಿದ್ದನ್ನ ಯಾರಾದ್ರೂ ಬೇಡ ಅಂದ್ರೆ ಅವನ ಹಠ ಇನ್ನೂ ಜಾಸ್ತಿ ಆಗತ್ತೆ. ನಿನ್ನ ವಿಚಾರದಲ್ಲಿ ನಡೆದಿದ್ದು ಅದೇ. ನಾನು ಬೇಡ ಅಂದಾಗ ಅವನು ನನ್ನನ್ನೇ ವಿರೋಧ ಮಾಡಕ್ ಶುರು ಮಾಡ್ದ. ಆಗ ನನಗೆ ಅರ್ಥ ಆಯ್ತು, ಇದನ್ನ ಹೀಗೆ ಡೀಲ್ ಮಾಡಿದ್ರೆ ಸರಿ ಇರಲ್ಲ ಅಂತ. ಅದಕ್ಕೆ ರಿಷಿ ಮುಂದೆ ಈ ಸಂಬಂಧಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ನಿನ್ನ ಮುಖಾಂತರ ಇದಕ್ಕೊಂದು ಅಂತ್ಯ ಹಾಡೋಕ್ ಬಂದಿದ್ದೀನಿ. ನನಗೆ ನನ್ನ ಮಗ ಮುಖ್ಯ. ಅವನ ದೃಷ್ಟಿಲಿ ನಾನು ಒಳ್ಳೆ ತಾಯಿ ಆಗಿರ್ಬೇಕು. ಅವನಿಗೇನು ಒಳ್ಳೇದೋ ಅವನಿಗೆ ಗೊತ್ತಿಲ್ದಿರೋ ಹಾಗೆ ಮಾಡಿ ಮುಗಿಸ್ಬೇಕು. ಈಗ ಸದ್ಯಕ್ಕೆ ಅವನಿಗೇನು ಒಳ್ಳೇದು ಅನ್ನೋದಕ್ಕಿಂತ ನೀನ್ ಅವನಿಗೆ ಸೆಟ್ ಆಗಲ್ಲ ಅನ್ನೋದು ಮಾತ್ರ 100% ಗೊತ್ತು. ನನ್ನ ಮಗನ ಜೀವನನ ಹಾಳು ಮಾಡ್ದೆ ಅವನಿಂದ ದೂರ ಹೋಗು. ಏನು ಹೇಳ್ಬೇಡ. ನಿನ್ನ ಕಾರಣಗಳಾಗ್ಲಿ ನಿನ್ನ ವಾದನಾಗ್ಲಿ ಕೇಳೋ ಮನಸ್ಥಿತಿಲೂ ಇಲ್ಲ, ಅದಕ್ಕೆ ಸಮಯನೂ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ನೀನ್ ಯಾವತ್ತಿಗೂ ಅನ್ನಪೂರ್ಣ ಅವರ ಮೊಮ್ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ಯಾರು ಅಂತಾನೆ ಗೊತ್ತಿಲ್ದಲೇ ಇರೋಳು ನೀನು. ಮಹಾಜನ್ ಫ್ಯಾಮಿಲಿ ಮೊಮ್ಮಗಳಾಗೋದಕ್ಕೆ ಹೇಗ್ ಸಾಧ್ಯ? ಅನ್ನಪೂರ್ಣ ಅವರ ಮೊಮ್ಮಗಳು ಅಂತ ನೀನ್ ಆಡ್ತಾ ಇರೋ ನಾಟಕಕ್ಕೆ ಸದ್ಯದಲ್ಲೇ ಪರದೆ ಬೀಳತ್ತೆ. ನಿನ್ನ ಮೋಸ ಎಲ್ರೆದ್ರು ಬಯಲಾಗತ್ತೆ. ನೀನ್ ಆ ಮನೆ ಸೇರಿರೋದು
ಕೇವಲ ಆಸ್ತಿಗೋಸ್ಕರ ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ನೀನು ರಿಷಿನ ಮದುವೆ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಸಹ ನಮ್ಮನೆ ಆಸ್ತಿಗೋಸ್ಕರನೇ. ಛೀ, ಹೀಗೆಲ್ಲ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಬದುಕೋದಕ್ಕೆ ನಾಚಿಕೆ ಆಗೋದಿಲ್ವಾ? ಚಿಕ್ಕ ವಯಸ್ಸಿಂದ ಸಂಸ್ಕಾರದಲ್ಲಿ ನೀನ್ ಬೆಳೆದಿದ್ರೆ ಒಳ್ಳೇದ್ರ ಬಗ್ಗೆ ಕೆಟ್ಟದ್ರ ಬಗ್ಗೆ ಗೊತ್ತಾಗ್ತಿತ್ತು. ಆದ್ರೆ ನಿಮ್ಮಮ್ಮ ನಿನ್ನ ಅದ್ ಹೇಗ್ ಬೆಳೆಸಿದ್ಲೋ ಏನೋ. ನೀನೇ ಹೀಗಿದ್ಯಾ ಅಂತಂದ್ರೆ ಇನ್ ನಿಮ್ಮಮ್ಮ ಎಷ್ಟು ಕಿಲಾಡಿ ಇರ್ಬೇಡ. ಬಹುಶಃ ಆಸ್ತಿಗೋಸ್ಕರ ಆಸೆ ಪಟ್ಟೆ ನಿಮ್ಮಮ್ಮ ಯಾರನ್ನಾದ್ರೂ ಮದ್ವೆ ಆಗಿರ್ಬೇಕು. ಅದಕ್ಕೆ ಇರ್ಬೇಕು ನಿಮ್ಮಪ್ಪ ನಿಮ್ಮಮ್ಮನಿಗೆ ಮೋಸ ಮಾಡಿ ಹೋದ ಅನ್ಸತ್ತೆ. ಸಾಕ್ ನಿಲ್ಸಿ. ನನ್ನ ಮುಂದೆನೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ಸಾಕು, ಇನ್ ಒಂದು ಮಾತು ಮಾತಾಡ್ಬೇಡಿ. ನನ್ನ ಬಗ್ಗೆ ನೀವು ಏಟೇ ತೆಪ್ಪಾಗಿ ಮಾತಾಡಿದ್ರು ನಾನು ಸಹಿಸ್ಕತೀನಿ. ನನ್ನ ಅಮ್ಮನ ಬಗ್ಗೆ ಒಂದೇ ಒಂದು ಮಾತು ತೆಪ್ಪಾಗಿ ಆಡಿದ್ರು ನಾನು ಈಟೊತ್ತು ನಿಮ್ಮ ಮಾತುಗಳಿಗೆ ತಿರುಗುತ್ತರ ಕೊಡದೆ ಸುಮ್ಕೆ ಇದ್ದೆ ಅಂದ್ರೆ ಅದು ನಿಮ್ ಯಾಕೆ ಮಡಗಿರೋ ಮರ್ವಾದೆ, ರಿಷಿ ಸರ್ ಯಾಕೆ ಮಡಗಿರೋ ಗೌರವ. ನೀವ್ ಯಾವಾಗ ನಮ್ಮ ಅವ್ವನ ಬಗ್ಗೆ ಮಾತಾಡಿದ್ರೋ ಆಗ್ಲೇ ಮರ್ವಾದೆನ ಕಳ್ಕೊಂಬಿಟ್ರಿ. ಅದ್ಯಾವ್ರೆ ನನ್ ಮುಂದೆ ಬಂದು ನಮ್ಮ ಅವ್ವನ ಬಗ್ಗೆ ತೆಪ್ಪಾಗಿ ಮಾತಾಡಿದ್ರು ಸುಮ್ಕೆ ಬಿಡಕ್ಕಿಲ್ಲ ನಾನು. ನೀವ್ ನಿಮ್ ಮಗನ್ ಮ್ಯಾಕ್ ಇಟ್ಟದ್ ಮಾತ್ರ ಪಿರುತಿನ ಮೇಡಮ್. ಯಾಕೆ ಬೇರೆ ತಾಯಿ ಮಕ್ಳು ಮಧ್ಯ ಪಿರುತಿ ಇರಬಾರ್ದ? ನನ್ನವ್ವ ಗಟ್ಟಿ ಹೆಂಗ್ಸು. ನೀವೀಗ ಆಡ್ದಂತ ಮಾತುಗಳನ್ನ ಜೀವನ ಪೂರ್ತಿ ಊರ್ ಜನರು ಬಾಯಿಂದ ಕೇಳಿ ಕೇಳಿ ಗಟ್ಟಿ ಆಗ್ಬಿಟ್ಟವಳೆ. ಅಂತ ತಾಯಿ ಗುಟ್ಟಿರೋ ಮಗಳು ನಾನು. ನಾನಿನ್ನೆಷ್ಟು ಗಟ್ಟಿ ಇರ್ಬೇಡ? ಮೌನವಾಗಿರೋದು ದೌರ್ಬಲ್ಯ ಅಲ್ಲ ಮೇಡಮ್, ಅದು ದೊಡ್ಡವರಿಗೆ ತೋರಿಸೋ ಗೌರವ. ಅದನ್ನ ತೆಪ್ಪಾಗಿ ತಿಳ್ಕೊಂಡ್ರಿ ನೀವು. ನೋಡು, ಎಲ್ರ ಹತ್ರ ಮಾತಾಡೋ ಹಾಗೆ ನನ್ನ ಹತ್ರನು ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಡ. ಮೇಡಮ್, ನನಗೆ ನಿಮ್ ತವ ಕೂಗಾಡಿ ಮಾತಾಡ್ಬೇಕು ಅನ್ನೋ ಯಾವುದೇ ಉದ್ದೇಶನೂ ಇಲ್ಲ. ಈಗ್ಲೂ ನಂಗೆ ನಿಮ್ ಯಾಕೆ ಗೌರವ ಐತೆ. ಏನೋ ಕೋಪದಾಗ ನಂಗೆ ಮಾತಾಡಿದ್ರಿ ಅಂತ ಸುಮ್ಕಾಗೋ ಗುಣನೂ ಐತೆ. ಆದ್ರೆ ಇನ್ಯಾವತ್ತೂ ಈ ರೀತಿ ಮಾತಾಡಬಾರ್ದು ಅಂತ ಹೇಳ್ತೀವಿ ಅಟ್ಟಯ್ಯ. ನೋಡಿ ಮೇಡಮ್, ಈ ದಿನ ರಿಷಿ ಸರ್ ನಂಗೆ ಸ್ಯಾನೆ ಸಹಾಯ ಮಾಡೋರೆ. ಅದು ಪಿರುತಿನ, ಕರುಣೆನ, ಅನುಕಂಪನ, ಇದ್ಯಾವುದು ನಂಗೆ ಗೊತ್ತಿಲ್ಲ. ಆದ್ರೆ ಈಟೆಲ್ಲ ಮಾಡಿರೋ ವ್ಯಕ್ತಿ ನನ್ ತವ ಬಂದು ಒಂದ್ ದಿಸ್ಯನ ಕೇಳ್ದಾಗ ನನ್ನಿಂದ ಆಗಲ್ಲ ಅಂತ ಹೇಳಕ್ಕಾಗಕ್ಕಿಲ್ಲ ಮೇಡಮ್. ಮೇಡಮ್, ಆಟ್ ಸುಲಭಾಗಿ ಅವ್ರನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಲ್ಲ, ಅದು ನನ್ನಿಂದ ಆಗಕ್ಕಿಲ್ಲ ಮೇಡಮ್.
ನೀನಿಷ್ಟು ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡೋದಕ್ಕೆ ನನ್ನಿಂದ ಆಗಲ್ಲ. ಡೋಂಟ್ ವರಿ, ಏನಾದರೂ ಮಾಡೋಣ. ಏನ್ ಮಾಡೋದು ಮಾಮ್? ನೀವೇ ನೋಡ್ತಿದ್ದೀರಲ್ಲ, ನಾವ್ ಮಾಡೋ ಎಲ್ಲ ಪ್ಲಾನ್ ನಮ್ಗೆ ಉಲ್ಟಾ ಹೊಡಿತಿದೆ. ಅಲ್ಲಿ ನಡೀತಿರೋದು ನೋಡ್ತಿದ್ರೆ ನನಗೆ ಮೈ ಉರಿತಿದೆ. ಕೂಲ್ ಬೇಬಿ, ಡೋಂಟ್ ವರಿ. ಈ ಸಲ ಏನಾದರೂ ಎಕ್ಸ್ಟ್ರಾಡಿನರಿ ಪ್ಲಾನ್ ಮಾಡೋಣ. ನೋಡ್ತಾ ಇರು, ಈ ಸಲ ನಾವು ಸೋಲಲ್ಲ. ಸೋಲ್ಬಾರ್ದು ಮಾಮ್. ಬೇಬಿ, ಬಾ ನನ್ನ ಜೊತೆ. ಕಮ್ಲಿ ನೋಡು, ಎಲ್ಲಾನು ರೆಡಿ ಇದೆ. ಫೌಂಡೇಶನ್ನು, ಮಸ್ಕರಾ, ಕಾಜಲ್, ಲಿಪ್ಸ್ಟಿಕ್, ಬ್ಲಷ್, ಎವ್ರಿಥಿಂಗ್ ಈಸ್ ರೆಡಿ. ಕಮ್ಲಿ, ಏನ್ ಹಾಗೆ ನೋಡ್ತಾ ಇದ್ಯಾ? ಈಟೆಲ್ಲ ಮುಖಕ್ಕೆ ಹಚ್ಕೊಳ್ಳೋದ? ಹೌದು. ಮತ್ತೆ ಇದು ಫೌಂಡೇಶನ್. ಅಯ್ಯೋ ಅಮ್ಮಿ, ಮನೆ ಕಟ್ಬೇಕಾರೆ ಆಗ್ತಾರಲ್ಲ ಇದೇಯ. ಅಯ್ಯೋ ನಿಂಗಿ, ಅದೇ ಬೇರೆ ಇದೇ ಬೇರೆ. ಇದನ್ನ ಮೇಕಪ್ ಮಾಡುವಾಗ ಫಸ್ಟ್ ಮುಖಕ್ಕೆ ಹಚ್ಕೋಬೇಕು, ಆಮೇಲೆ ಅದ್ರ ಮೇಲೆ ಪ್ಯಾನ್ ಕೇಕ್ ಅಥವಾ ಪೌಡರ್ ಹಾಕೋಬೇಕು. ಅಲ್ಲ, ಈ ಕೇಕ್ ಅಂದ್ರೆ ತಿನ್ನೋದಲ್ವಾ? ಅದನ್ನ ಮಕ್ಕಚ್ಕೋತಾರ? ಏ ತಿಂಡಿ ಪೋತಿ, ಅದೇ ಬೇರೆ ಇದೇ ಬೇರೆ. ಇದನ್ನ ಮೇಕಪ್ ಮಾಡುವಾಗ ಹಚ್ಕೊಳ್ಳೋದು. ಕಮ್ಲಿ, ನೀನ್ ಸರಿಯಾಗಿ ಕುತ್ಕೋ, ಮೇಕಪ್ ಸ್ಟಾರ್ಟ್ ಮಾಡೋಣ. ರಚನಾ, ಮೇಕಪ್ ಶುರು ಮಾಡಕ್ಕೂ ಮೊದಲು ಹೋಗಿ ಮುಖ ತಳ್ಕೊಂಬರ್ತೀನಿ. ಹಾಡ್ದೂರಿಂದ ಬಂದ್ವಲ್ಲ, ಹೊಸಿ ಸುಸ್ತಾಗೈತೆ. ಸರಿ ಕಮ್ಲಿ. ಏ ಕಮ್ಲಿ, ನಾನು ನಿನ್ ಜೊತೆಗೆ ಬರ್ತೀನಿ. ಬ್ಯಾಡ ನಿಂಗೆ, ನಾನೇ ಹೋಗಿ ಬಿಡ್ನೆ ಬರ್ತೀನಿ. ಅಯ್ಯೋ ಕಮ್ಲಿ, ನೀನ್ ಹಾಕೊಂಡಿರೋ ರಚನನ್ ಡ್ರೆಸ್ಸು ನೀರ್ ಬಿದ್ದು ಒದ್ದೆ ಆಗೋಯ್ತದೆ. ನಾನು ಬರ್ತೀನಿ, ಬಾ. ಓಹೋ, ಏನ್ ಸಾಹೇಬ್ರು ಇಲ್ಲಿ ತನಕ ಬಂದಿದ್ದು? ಏನ್ ತಮಾಷೆ ಮಾಡ್ತಾ ಇದೀಯಾ? ಎಷ್ಟೊತ್ತಾಯ್ತು, ಇನ್ನ ಮೇಕಪ್ ಆಗಿಲ್ವಾ? ಅಯ್ಯೋ, ಏನಪ್ಪ ಅರ್ಜೆಂಟ್ ನಿಂದು? ಇನ್ನೂ ಮೇಕಪ್ ಶುರುನೇ ಆಗಿಲ್ಲ, ಆಗ್ಲೇ ಆಯ್ತಾ ಅಂತ ಕೇಳ್ತಿದ್ಯಲ್ಲ. ಸಾಹೇಬ್ರಿಗೆ ಕಾಯೋಕೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಈಗ್ಲೇ ಹೀಗಾದ್ರೆ ಇನ್ ಮುಂದೆ ಹೇಗೋ? ಅಣ್ಣ, ಕಮ್ಲಿ ನಿಜವಾಗ್ಲೂ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ನೀನ್ ತುಂಬಾ ಲಕ್ಕಿ ಕಣೋ. ಅಲ್ವಾ? ಆದ್ರೆ ಕಮ್ಲಿನೇ ಪಾಪ. ಯಾಕೆ? ಅವಳು ನಿನ್ನನ್ ಸೆಲೆಕ್ಟ್ ಮಾಡಿದಾಳಲ್ಲ. ಸುಮ್ನೆ ಸುಮ್ನೆ ಅಂದೆ ಕಣೋ. ನಾನಿಟ್ಟಿರೋ ಈ ಮೇಕಪ್ ಹಚ್ಕೋ ಕಮಲಿ. ನಿನ್ನ ಸುಂದರವಾದ ಮುಖದ ಮೇಲೆ ಅಲರ್ಜಿ ಆಗೋ ಹಾಗೆ ಈ ಪೌಡರ್ ಮಾಡುತ್ತೆ. ನೋಡ್ತಾ ಇರೋ ಫ್ರೀ ಎಂಗೇಜ್ಮೆಂಟ್ ಫೋಟೋ ಶೂಟ್ ಬೇಕಾ ನಿನ್ಗೆ? ಶೂಟ್ ಅಲ್ಲ, ಬಿಗ್ ಶಾಕ್ ಕಾದಿದೆ ನಿಂಗೆ ಇವತ್ತು. ನಿನ್ ಮುಖಕ್ಕಾಗೋ ಅಲರ್ಜಿಯಿಂದ ನೀನ್ ಹಾಸ್ಪಿಟಲ್ ಸೇರಿದ್ರೆ ಎಂಗೇಜ್ಮೆಂಟ್ ಅಲ್ಲ, ಮದುವೆ ಡೇಟ್ಗೂ ನೀನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಲ್ಲ. ಅಯ್ಯಯ್ಯೋ, ಏನ್ ಮಾಡೋದು? ಯಾಕೆ ಬೇಬಿ ಹಾಗೆ ನೋಡ್ತಿದ್ಯಾ?
ಬಾವ್ರಿ. ನನಗೂನು ನೀವ್ ಮಾಡಿರೋ ಕೆಲ್ಸಕ್ಕೆ ನನ್ನ ಹೊಟ್ಟೆ ಉರಿತಿದೆ. ಏನ್ ಮಾಡೋದೀಗ? ತಮ್ಮ ಸೀರೆಗೆ ತಾವೇ ಸರ ಪಟಾಕಿ ಹಾಕೊಳ್ಳೋದು ಅಂತ ಹೇಳ್ತಾರಲ್ಲ, ಅದೇ ಇದು. ಕೈನ ಸುಮ್ಮನೆ ಇಟ್ಕೊಳ್ದೆ ನೀವ್ ಯಾಕೆ ಮಾಮ ಪೌಡರ್ನ ಹಾಕೊಳಕ್ ಹೋದ್ರಿ? ಬೇಬಿ, ನನ್ಗೇನ್ ಗೊತ್ತಿತ್ತು ಆ ಪೌಡರ್ನ ಇಟ್ಕೊಂಡು ನೀನೇನೋ ಪ್ಲಾನ್ ಮಾಡಿದ್ಯಾ ಅಂತ. ಏನ್ ಮಾಡ್ಲಿ, ನನ್ ಕರ್ಮ ನಿಮ್ನ ಕರ್ಕೊಂಡು ಹೋಗ್ಲೇಬಾರ್ದಾಗಿತ್ತು. ತಾರಾ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ಈ ವಿಷಯ ಋಷಿಗ್ ಗೊತ್ತಾ? ತಾರಾ ಅವರೇ, ನೀವು ಯಾಕೋ ಅವಸರ ಪಟ್ಟು ಈ ಥರ ಮಾತಾಡ್ತಿದ್ದೀರಾ ಅಂತ ನಂಗೆ ಅನ್ಸತ್ತೆ. ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಹೇಳಿದ್ನಲ್ಲ ಅನ್ನಪೂರ್ಣಮ್ಮ ಅವರೇ, ತುಂಬ ಯೋಚಿಸಿನೇ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ನೀವು ನನ್ನ ಹಿರಿ ಮೊಮ್ಮಗಳನ್ನ ನಿಮ್ಮ ಸೊಸೆ ಮಾಡ್ಕೋತೀನಿ ಅಂತ ನನ್ನ ಹತ್ರ ಮಾತು ಕೊಟ್ಟಿದ್ರಿ. ಅದನ್ನ ಮರ್ತು ನೀವು ಈ ರೀತಿ ಮಾತಾಡ್ತಿಲ್ಲ ಅಂತ ನಾನು ಅಂದ್ಕೋತೀನಿ. ನಾನು ಮರ್ತಿಲ್ಲ, ಈಗಲೂ ನಾನು ಕೊಟ್ಟಿದ್ದ ಮಾತಿಗೆ ಕಟ್ಟು ಬಿದ್ದಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ತಾರಾ ಅವರೇ? ನನಗೆ ಕಮಲಿ ನಿಮ್ಮ ಮಗಳು ಅನ್ನೋ ನಂಬಿಕೆನೇ ಇಲ್ಲ. ಅಯ್ಯೋ ತಾರಾ, ನೀನು ಹೀಗೆ ಅಂದ್ಬಿಟ್ರೆ ಹೇಗೆ ಅಂತ. ಅಲ್ಲ, ಕಮಲೇನೆ ನನ್ನ ಮೊಮ್ಮಗಳು ಅಂತ ಅನ್ಪೂರ್ಣನೇ ಎಲ್ಲರ ಎದುರಿಗೂ ಹೇಳಿದಾಳಲ್ಲ. ನೀನೀಗ ಹೀಗೆ ಅನುಮಾನ ಪಟ್ಬಿಟ್ರೆ ಹೇಗೆ ತಾರಾ? ಬರೀ ಬಾಯಿ ಮಾತಲ್ಲಿ ತಾನೇ ಹೇಳಿರೋದು. ಅವಳೇ ಇವ್ರ ಮೊಮ್ಮಗಳು ಅನ್ನೋದಕ್ಕೆ ಯಾವ್ದಾದ್ರು ಪ್ರೂಫ್ ಇದೆಯಾ? ತಾರಾ, ಕಮಲೇನೆ ಅನ್ಪೂರ್ಣನ ಮೊಮ್ಮಗಳು ಅಂತ ಪ್ರೂವ್ ಮಾಡೋದಕ್ಕೆ ಏನ್ ಮಾಡ್ಬೇಕು ತಾರಾ? ಅದು ನಿಜಾನೇ ಆದ್ರೆ ಅವಳು ಚಂದ್ರಕಾಂತ್ ಅವ್ರ ಮಗಳೇ ಅಂತ ಡಾಕ್ಟರ್ಸ್ ಕಡೆಯಿಂದ ಒಂದು DNA ಟೆಸ್ಟ್ ರಿಪೋರ್ಟ್ ಬೇಕು. ಚಂದ್ರಕಾಂತ್ ಅವರೇ, ನಿಜ ಹೇಳಿ, ಕಮಲಿ ನಿಜವಾಗ್ಲೂ ನಿಮ್ಮ ಮಗಳೇನಾ?
ಹೇಳು ಚಂದ್ರು, ಕಮಲಿ ನಿನ್ ಮಗಳೇ ಕಣೋ, ಹೇಳು, ಎಲ್ರಿಗೂ ಸತ್ಯ ಗೊತ್ತಾಗ್ಲಿ. ನಿಮ್ಮ ಉತ್ತರ ಹೌದು ಅನ್ನೋ ಹಾಗಿದ್ರೆ DNA ಟೆಸ್ಟ್ಗೆ ಈಗಲೇ ಒಪ್ಕೊಳ್ಳಿ. ನಿನಗಿದು ಗೊತ್ತಾಗಲ್ಲ. ಜಸ್ಟ್ ಸ್ಟೇ ಅವೇ. ನೋ ಮಾ, ದಿಸ್ ಇಸ್ ನಾಟ್ ರೈಟ್. ನನ್ನ ಹತ್ರ ಒಂದ್ ಮಾತು ಕೇಳ್ದೆ ನೀವ್ ಇಲ್ಲಿಗೆ ಬಂದು ಮಾತಾಡ್ತಿರೋದು, ದಿಸ್ ಇಸ್ ನಾಟ್ ರೈಟ್ ಮಾ. ನೀನ್ ಅವಳನ್ನ ಪ್ರೀತಿಸೋ ಮೊದಲು ನನ್ನ ಹತ್ರ ಹೇಳಿ, ನನ್ನ ಪರ್ಮಿಷನ್ ಕೇಳಿ ಅವಳನ್ನ ಪ್ರೀತಿಸ್ದ ರಿಷಿ. ಹೌ ಸ್ಟೇಟಸ್ ಬಗ್ಗೆ ಕಮೆಂಟ್ ಮಾಡಲ್ಲ ಅಂತೆಲ್ಲ ಎಷ್ಟು ಖುಷಿಯಾಗಿದೆ ಗೊತ್ತಮ್ಮ. ಇದೆಲ್ಲದನ್ನು ಒಂದೇ ಒಂದು ಕ್ಷಣದಲ್ಲಿ ಹೊಡೆದಾಕ್ಬಿಟ್ರಲ್ಲಮ್ಮ. ರಿಷಿ, ನಿನ್ಗೆ ಯಾಕೋ ಇದು ಅರ್ಥ ಆಗ್ತಾ ಇಲ್ಲ? ನಾನು ನಿನ್ನ ಪ್ರೀತಿಗೆ ಅಡ್ಡ ನಿಂತಿಲ್ಲ, ನಿನಗಾಗ್ತಿರೋ ಅನ್ಯಾಯದ ವಿರುದ್ಧ ನಿಂತಿದ್ದೀನಿ ಅಷ್ಟೇ. ಇವರೆಲ್ಲರೂ ನಿನ್ನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ರಿಷಿ. ನಾನೇ ನಿಶ್ಚಿತಾರ್ಥಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಇವಳು ಅನ್ನಪೂರ್ಣ ಅವರ ಹಿರಿ ಮೊಮ್ಮಗಳು ಅಂತ. ಆದ್ರೆ ನಂಗೆ ಯಾಕೋ ಇವಳು ಇವರ ಮೊಮ್ಮಗಳು ಅಂತ ಅನ್ನಿಸ್ತಾ ಇಲ್ಲ. ಒಂದು, ಅನ್ನಪೂರ್ಣಮ್ಮ ಅವರು ಇವಳು ನನ್ನ ಮೊಮ್ಮಗಳಲ್ಲ ಅಂತ ಒಪ್ಕೊಳ್ಳಿ, ಇಲ್ಲ ಅಂದ್ರೆ DNA ಟೆಸ್ಟ್ ಮಾಡಿಸಿ ಪ್ರೂವ್ ಮಾಡಲಿ. ಸಾಕು ನಿಲ್ಸಿಮಾ, ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಕಮಲಿ ಅವರು ಯಾರಿಗೂ ಏನನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಐ ಲವ್ ಹರ್ ಅಂಡ್ ದಟ್ಸ್ ಇಟ್. ನಂಗೆ ಇದ್ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ, ಮತ್ತೆ ಯಾವ ಟೆಸ್ಟ್ಗಳು ಆಗೋ ಅವಶ್ಯಕತೆ ಇಲ್ಲ.